ಅಂಬೇಕಲ್ ನಿರ್ದೇಶನದಲ್ಲಿ ತೇಜಸ್ ಕಿರಣ್, ಆರೋಹಿ, ನಯನ, ಚಂದನ, ಅನುಷಾ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಭಾವತೀರ ಯಾನ ಚಿತ್ರದ ಪತ್ರಿಕಾಗೋಷ್ಠಿ ನಡೆದಿದ್ದು, ಇದುವೇ ಶುಕ್ರವಾರ ಅಂದರೆ 22ನೇ ತಾರೀಕಿನಂದು ಚಿತ್ರ ಬಿಡುಗಡೆಯಾಗಲಿದೆ. ಈ ಚಿತ್ರದ ಕುರಿತು ಮಯೂರ್, ತೇಜಸ್ ಕಿರಣ್, ಆರೋಹಿ, ಚಂದನ ಏನ್ ಹೇಳಿದ್ರು ಬನ್ನಿ ಕೇಳ್ಕೊಂಡು ಬರೋಣ. ಭಾವತೀರ ಯಾನ ನಾವು ತುಂಬಾ ಒಂದು 2-3 ವರ್ಷಗಳ ಕಠಿಣ ಪರಿಶ್ರಮದಿಂದ ಒಂದು ಸಣ್ಣ ಒಂದು ಪ್ರಾಜೆಕ್ಟ್ ಆಗಿ ಮಾಡಬೇಕಾಗಿ ಹೊರಟಿರೋ ವಿಚಾರನ ನಾವು ಇವತ್ತು ಒಂದು ಸಿನಿಮಾ ಆಗಿ ಮಾಡೋ ತರ ಎಲ್ಲ ನಮ್ಮ ತಂಡ ಹಾಗೂ ನಮ್ಮ ಎಲ್ಲ ಸಪೋರ್ಟರ್ಸ್ ಸಹಾಯದಿಂದ ಇವತ್ತು ಇಲ್ಲಿ ನಡೆದು ರಿಲೀಸ್ ವರೆಗೂ ಬಂದು ನಿಂತಿದ್ದೀವಿ. ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಲವ್ ಸ್ಟೋರಿ ಆದರೂ ಕೂಡ ಇಲ್ಲಿವರೆಗೆ ಕನ್ನಡದಲ್ಲಿ ಬರದೇ ಇರುವಂತ ಒಂದು ಲವ್ ಸ್ಟೋರಿಯನ್ನ ನಾವು ತೋರ್ಸಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀವಿ. ಅಂದ್ರೆ ಲವ್ ಸ್ಟೋರಿ ಅಂದ್ರೆ ಒಂದಷ್ಟು ಕ್ಲೈಮ್ಯಾಕ್ಸ್ಗಳು, ಒಂದು ಕಾಮನ್ ಕ್ಲೈಮ್ಯಾಕ್ಸ್ಗಳು ಇರುತ್ತೆ. ಏನೇ ಇದ್ರೂ ಕೊನೆ ಎಂಡ್ ಒಂದು ಎಲ್ಲರೂ ಒಂದಷ್ಟು ಸಿನಿಮಾಗಳಲ್ಲಿ ನಾವು ನೋಡಿದ ಅಂತ ಎಂಡಿಂಗ್ ಇರುತ್ತೆ. ಯಾಕಂದ್ರೆ ಒಂದು ಪ್ರೀತಿ ಅನ್ನೋ ವಿಚಾರನೇ ಹಾಗೆ. ಅದು ಯಾವುದೇ ಪ್ರೀತಿ ಆಗಿರ್ಬೋದು, ತಾಯಿ ಮಗ ಪ್ರೀತಿ ಆಗಿರ್ಬೋದು, ತಂದೆ ತಾಯಿ ಅಥವಾ ಹುಡುಗ ಹುಡುಗಿ ಯಾವುದೇ ಪ್ರೀತಿ ಆಗಿದ್ರು ಒಂದಷ್ಟು ಬೇಸಿಕ್ ವಿಚಾರಗಳು ಹಾಗೆ ಇರುತ್ತೆ. ಅದನ್ನೆಲ್ಲ ಇಟ್ಕೊಂಡು ಇನ್ನೇನು ಹೊಸದಾಗಿ ಏನಾದ್ರು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದಾಗ ನಮ್ಗೆ ಯಾವಾಗ ಆ ಕತೆ ನಮಗೆ ಪರ್ಸನಲಿ ಇಷ್ಟ ಆಯ್ತು, ಅದನ್ನ ಒಂದು ಹೊಸ ರೀತಿಯಲ್ಲಿ ಹೇಳ್ಬೋದು ಅನ್ನೋದು ನಮಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು, ಅದನ್ನ ನಾವು ಸಿನಿಮಾ ಮಾಡಕ್ ಹೊರಟ್ವಿ. ಸೊ ಪ್ರೀತಿಯ ಒಂದು ಹೊಸ ಆಯಾಮನ ಈ ಚಿತ್ರದಲ್ಲಿ ನಾವು ತೋರ್ಸಕ್ಕೆ ಹೊರಟಿದ್ದೀವಿ. ಅದು ತುಂಬಾ ಮುಂಚೆಯಿಂದನೂ ಅದು ಚಾಲ್ತಿಯಲ್ಲಿ ಇದ್ರೂ ಇವತ್ತಿನ ಈ ಜನರೇಷನ್ ಅಲ್ಲಿ ಅದು ಮರೆತು ಹೋಗ್ತಾ ಇದೆ. ಅದನ್ನ ಹೇಳೋ ಪ್ರಯತ್ನ ನಾವು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ನಾವು ನಮ್ಮ ಒಂದು ಹಳೆ ತಲೆಗಳು ಇರುತ್ತಲ್ಲ, ಅವ್ರಿಗೊಂದು ಅಡ್ಡಗೋಡೆ ಇರುತ್ತೆ, ಏನೋ ನಾವೇ ತುಂಬಾ ಚೆನ್ನಾಗಿ ಮಾಡ್ಬಿಡ್ತೀವಿ ಅಂತ. ನಾನು ನನ್ನ ವಿಷಯ ಹೇಳ್ತಿದ್ದೀನಿ ಅಷ್ಟೇ, ಎಲ್ಲರ ವಿಷಯನೂ ಹೇಳ್ತಿಲ್ಲ. ಆ ಒಂದು ಯಾವುದೋ ಎಲ್ಲಾ ಕಾಲದಲ್ಲೂ ಎಲ್ಲಾ ವಯಸ್ಸಲ್ಲೂ ಎಲ್ಲಾನು ಕಲ್ತ್ಕೋಬಹುದು ಅನ್ನೋಕೆ ಇವರೇ ಸಾಕ್ಷಿ. ನಾನು ಎಲ್ಲ ಮರ್ತ್ಬಿಟ್ಟೆ, ನನ್ನ ಈ 31 ವರ್ಷದ ಅನುಭವನ ಎಲ್ಲ ಮರ್ತ್ಬಿಟ್ಟೆ. ಮತ್ತೆ ಹೊಸದಾಗಿ ಸ್ಟೂಡೆಂಟ್ ಆದೆ, ಇವ್ರ ಕೈಯಿಂದ ತುಂಬಾ ವಿಷಯಗಳನ್ನ ನಾನು ಕಲ್ತ್ಕೊಂಡೆ. ಎಷ್ಟೋ ಸತಿ ನಾವುಗಳು ಓವರ್ ಆಕ್ಟಿಂಗ್ ಮಾಡ್ಬಿಟ್ಟಿರ್ತೀವಿ, ನಮಗ್ ಗೊತ್ತಿರಲ್ಲ ಅದು. ನಮ್ಮ ಪ್ರಕಾರ ನಾವು ತುಂಬಾ ಚೆನ್ನಾಗಿ ಮಾಡಿರ್ತೀವಿ, ಒಂದು ಆತ್ಮವಿಶ್ವಾಸದಲ್ಲಿ ಮಾಡಿರ್ತೀವಿ. ಆದ್ರೆ ಇವ್ರ ಜೊತೆ ಕೆಲಸ ಮಾಡಿದಾಗ ಎಂತ ತಪ್ಪು ಕಲ್ಪನೆ ಇದ್ದೆ ನಾನು. ಇದೆಲ್ಲ ನಾನು ಏನ್ ಮಾಡ್ತಿದ್ನೋ ಇರಬಹುದು, ಜನರ ಮೆಚ್ಚುಗೆ ಗಳಿಸಿರ್ಬೋದು, ಬಟ್ ಇದು ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಕೆಲಸವನ್ನ ಇವರು ನಮ್ಮಿಂದ ತೆಗ್ಸಿದ್ದಾರೆ. ಏನೇ ನಿಮ್ಗೆ ಇಷ್ಟ ಆದ್ರೂ ಆ ಕ್ರೆಡಿಟ್ ಅವರಿಬ್ಬರಿಗೂ ಹೋಗ್ಬೇಕು. ಯಾಕೆಂದ್ರೆ ಎಲ್ಲೂ ಅವರು ಕಾಂಪ್ರಮೈಸ್ ಅನ್ನೋದನ್ನ ಮಾಡ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ಅವರು ನಮಗೆ ಪ್ರೋತ್ಸಾಹನೂ ಕೊಡ್ತಾ ಇದ್ರು. ಹಾಗಂತ ಎಷ್ಟೋ ಜನ ಕೂಗಾಡ್ಕೊಂಡು ಸಿಡ್ಕಾಡ್ಕೊಂಡು ಡೈರೆಕ್ಟ್ ಮಾಡ್ತಾರೆ, ಅದೆಲ್ಲ ಅವರ ಜೀವನದಲ್ಲಿ ಇರಲಿಲ್ಲ. ತುಂಬಾ ಸಮಾಧಾನವಾಗಿ ನಮಗೆ ನಮ್ಮ ವಯಸ್ಸಿಗೆ ಯಾವುದೇ ರೀತಿಯ ನಮ್ಮ ಈಗೋ ಹರ್ಟ್ ಆಗದೆ ಇರೋ ಹಾಗೆ ತುಂಬಾ ನಾಜೂಕಾಗಿ ನಮ್ಮ ಹತ್ರ ಕೆಲಸ ತೆಗ್ಸಿದ್ದಾರೆ. ಅದಕ್ಕೆ ನಾನು ಅವರಿಬ್ಬರಿಗೂ ಧನ್ಯವಾದನೆ ಹೇಳ್ತೀನಿ. ಸೊ 21ಕ್ಕೆ ನಮ್ಮ ಸಿನಿಮಾ ಭಾವತೀರ ಯಾನ ರಿಲೀಸ್ ಆಗ್ತಿದೆ. ಹೇಳ್ದಂಗೆ ಅದೇ, ಇದು ಮಾಮೂಲಿ ರೊಟೀನ್ ಸ್ಟೋರಿ ಆಗಿದ್ರೆ ಬಹುಶಃ ನಾವು ಈ ಸಿನಿಮಾ ಮಾಡ್ತಿರ್ಲಿಲ್ಲ ನಾವು. ಅದಲ್ಲದೆ ಇದ್ರಲ್ಲಿನೋ ಒಂದು ಹೊಸ ವಿಷಯ ಹೇಳಕ್ ಹೊರಟಿರೋದ್ರಿಂದ ಈ ಸಿನಿಮಾ ತುಂಬಾ ಜೆನ್ಯೂನ್ ಆಗಿ ಎಷ್ಟಾಗತ್ತಷ್ಟು ಬೆಟರ್ ಆಗಿ ಮಾಡಕ್ಕೆ ಟ್ರೈ ಮಾಡಿದ್ವಿ. ಸೊ ಆದ್ರೆ ಅದಕ್ಕೆಲ್ಲ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ನಮ್ಗೆ. ಇಲ್ಲಿವರೆಗೂ ದೊಡ್ಡ ದೊಡ್ಡ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಗೆದ್ದಿರೋದಕ್ಕೆ ಹೆಚ್ಚಿನ ಅದಕ್ಕೆ ಕಾರಣ ನೀವಾಗಿದ್ದೀರಾ. ಸೊ ಈ ಸಿನಿಮಾಗೂ ನೀವು ಅಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ. ಸೊ ಅದನ್ನ ಕೇಳ್ಕೊಂತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಭಾವತೀರ ಯಾನ ಸಿನಿಮಾದ ಸ್ಟೋರಿ ನನ್ ತನಕ ಬರುತ್ತೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಹೇಳಿದಾಗ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿ ಶುರು ಆಗಿದ್ದ ಕಾರಣ ಅದರದ್ದು ಪ್ರೀಮಿಯರ್ ಶೋ ಕೂಡ ನಾನು ಹೋಗಿದ್ದೆ, ತುಂಬಾ ಇಷ್ಟಪಟ್ಟಿದ್ದೆ. ಆಮೇಲೆ ಈ ತರ ಪಾತ್ರ ಇದೆ ಅಂತ ನನ್ಗೆ ಹೇಳಿದಾಗ ನನ್ ಈ ಪಾತ್ರನ ನಿಭಾಯಿಸಕ್ ಆಗುತ್ತಾ ಅಂತ ನಾನು ಕೇಳಿದೆ. ಬಿಕಾಸ್ ಸಾಕಷ್ಟು ಸೀರಿಯಲ್ಗಳಲ್ಲಿ, ಶೋಗಳಲ್ಲಿ ನನ್ನನ್ನ ನೀವು ನೋಡಿರ್ತೀರಾ, ತುಂಬಾ ಒಂದು ಬಬ್ಲಿ ಕ್ಯಾರೆಕ್ಟರ್, ಗರ್ಲ್ ನೆಕ್ಸ್ಟ್ ಡೋರ್, ಆ ತರ ಒಂದು ಪಾತ್ರಗಳಲ್ಲೇ ನಾನು ಕಾಣಿಸ್ಕೊಂಡಿರೋದು. ಈ ಒಂದು ಪಾತ್ರ ವಿರುದ್ಧ ನಾನು ಈ ತರ ಯಾವ ಶೋನಲ್ಲೂ ನಾನು ಕಾಣಿಸ್ಕೊಂಡಿಲ್ಲ. ಈ ಪಾತ್ರನ ನಾನ್ ಮಾಡ್ಬೋದು ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಅನಿಸ್ತು. ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಒಂದ್ ಸ್ವಲ್ಪನೂ ಅನುಮಾನ ಇರಲಿಲ್ಲ. ಖಂಡಿತ ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಕೇಳ್ಬೋದು, ಸಾಕಷ್ಟು ಜನ ಕೇಳಿದರೆ ಕೂಡ
ನೀವು ಯಾತಕ್ಕೆ ಹೀರೋಯಿನ್ ಅಲ್ಲ ಬಟ್ ಯಾತಕ್ಕೆ ಈ ಪಾತ್ರನ ಮಾಡೋದಕ್ಕೆ ಒಪ್ಕೊಳ್ರಿ ಅಂತ. ಬಟ್ ಆ ಪಾತ್ರ ತೂಕ ಆಗಿದೆ ಆ್ಯಂಡ್ ಈ ಸಿನಿಮಾಗೆ ಆ ಪಾತ್ರ ತುಂಬಾನೇ ಮುಖ್ಯವಾದ ಪಾತ್ರ. ಸೊ ಹಾಗಾಗಿ ನನಗೆ ಆ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಅವರ ಡೀಟೇಲಿಂಗ್ ಎಷ್ಟು ಹೋಮ್ವರ್ಕ್ ಮಾಡಿದ್ರು ಅಂದರೆ ಪ್ರತಿಯೊಂದು ಕಾಸ್ಟ್ಯೂಮ್, ಹೇರ್ ಸ್ಟೈಲ್, ಒಂದು ಇಯರಿಂಗ್ಸ್, ಕೈಗೆ ಏನು ಹಾಕಬೇಕು ಎಲ್ಲದನ್ನು ತುಂಬಾನೇ ವರ್ಕ್ ಮಾಡಿದ್ರು. ಇದು ಅವರ ಮೊದಲನೇ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಅಷ್ಟು ಪ್ರೊಫೆಷ್ನಲ್ ಆಗಿದ್ರು. ಇದು ನಿಜವಾಗ್ಲೂ ತುಂಬಾ ಜನ ನೋಡಿ ಕಲಿಬೇಕಾಗಿರುವಂತ ಒಂದು ವಿಷಯ. ಸೊ ಹಾಗಾಗಿ ನನಗೆ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಸೊ ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು. ಒಂದು ಸ್ನೀಕ್ ಪೀಕ್ ಹಾಕಿದ್ರಲ್ಲ 30 ಸೆಕೆಂಡು, ಅವತ್ತು ನನಗೆ ತುಂಬಾ ಹೈ ಫೀವರ್ ಇತ್ತು. ತುಂಬಾ ಜ್ವರದಲ್ಲಿ ನಾನು ಮಾಡಿದ್ದು ಸೀನ್ ಅದು. ಇವಾಗ ನೋಡ್ದಾಗ ನಂಗೆ ಅದು ನೆನಪಾಯ್ತು. ಸೊ ಇದೇ 21ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಖಂಡಿತ ನಿಮ್ಮ ಸಪೋರ್ಟ್, ಪ್ರೋತ್ಸಾಹ ತುಂಬಾನೇ ಅಗತ್ಯ ಇದೆ ನಮ್ಮ ತಂಡಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 3 ವರ್ಷದಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಮ್ಯಾಮ್ ಆಗಲಿ, ಚಂದನ ಆಗಲಿ ಹೇಳಿದಾಗೆ ಅವರ ಒಂದು ವರ್ಕ್, ನಾವು ಆಕ್ಟ್ ಮಾಡಿರೋದು ಏನೇ ಇದ್ರು ಎಲ್ಲೂ ಜಾಸ್ತಿ ಇಲ್ಲ, ಎಲ್ಲೂ ಕಮ್ಮಿ ಇಲ್ಲ. ಬಿಕಾಸ್ ನಾವು ಸೀರಿಯಲ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ನಾವು ಜಾಸ್ತಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾಗುತ್ತೆ. ಆದ್ರೆ ಇವರು ನಮ್ಗೆ ಎಷ್ಟು ಚೆನ್ನಾಗಿ ವರ್ಕ್ಶಾಪ್ ಕೊಟ್ರು ಅಂದ್ರೆ ಯಾವುದು ಎಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಶಾರ್ಟ್ ಹೋದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು. ನಾವೇ ಜಾಸ್ತಿ ಮಾಡ್ತಿದೀವಿ, ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಹೇಗ್ ಮಾಡ್ಬೇಕು, ಇದನ್ನ ಇಂಥ ಟೈಮಲ್ಲಿ ಮುಗಿಸ್ಬೇಕು, ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಎಲ್ಲರೂ ಹೇಳ್ಕೊಂಡ್ ಬಂದಾಗೆ ನಮ್ದು ಹೊಸಬ್ರು ತಂಡ, ಹೊಸ ಪ್ರಯತ್ನ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಇನ್ನೇನು 3 ದಿವಸ ಫೆಬ್ರವರಿ 21 ನಮ್ಮ ಸಿನಿಮಾ ಭಾವತೀರಯಾನ ರಿಲೀಸ್ ಆಗ್ತಿದೆ. ಎಲ್ಲರೂ ರಿಲೀಸ್ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವು ಬಂದು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.